ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿರ್ಮಲಾ ಪ್ರಸಾದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ನನ್ನ ಅನಿಸಿಕೆ. ಇವತ್ತು ನನ್ನ ಮಗಳು ಅಮ್ಮ ಪುರಿ ಒಗ್ಗರಣೆ ಮಾಡಮ್ಮ ಅಂತ ಹೇಳಿದ್ಲು. ಸೊ ಬನ್ನಿ ಮಾಡೋಣ. ಅದಕ್ಕೆ ಫಸ್ಟು ನಾವು ಬೆಳ್ಳುಳ್ಳಿ ಸುಲ್ಕೊಬೇಕು. ಎಷ್ಟು ಬೆಳ್ಳುಳ್ಳಿ ಅಂದರೆ ಡಿಪೆಂಡಿಂಗ್ ಆನ್ ದ ಕ್ವಾಂಟಿಟಿ ಆಫ್ ಪುರಿ. ಸೊ ಪುರಿ ಎಷ್ಟಿರುತ್ತೆ ಅದಕ್ಕೆ ತಕ್ಕ ಹಾಗೆ ಬೆಳ್ಳುಳ್ಳಿನೂ ಹಾಕ್ಕೋಬೋದು. ಒಂದು ಟೇಸ್ಟ್ ಕೊಡುತ್ತೆ ಮತ್ತು ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಿಂಗೂ ಯೂಸ್ ಮಾಡೋದ್ರಿಂದ ಸ್ವಲ್ಪ ಹಾಕ್ತೀನಿ ಬೆಳ್ಳುಳ್ಳಿ. ಗೈಸ್, ಈ ಸುಲಿದಿರೋ ಬೆಳ್ಳುಳ್ಳಿನ ಒಂದು ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ. ಸ್ವಲ್ಪ ನಾನು ಚಾಕು ಹಿಂದೆ ಇರುತ್ತಲ್ಲ ಅದರಲ್ಲೇ ಕ್ರಷ್ ಮಾಡ್ತಾಯಿದ್ದೀನಿ. ಹೀಗೆ ಸುಮ್ಮನೆ ಸ್ವಲ್ಪ. ಕರಿಬೇವು ಮಾತ್ರ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಬಿಕಾಸ್ ಇದು ಹಾಕಿದ್ರೆ ಒಗ್ಗರಣೆ ಆದಮೇಲೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಕ್ರಿಸ್ಪ್ ಆಗಿಬಿಟ್ಟಿರುತ್ತೆ ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಗೈಸ್, ಇದಕ್ಕೆ ಈ ಕೊಬ್ಬರಿ ಇರುತ್ತಲ್ಲ ಅದನ್ನು ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ತಿನ್ ಸ್ಲೈಸಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು. ತೀರಾ ತೆಳ್ಳಗೆ ಇರಬೇಕು ಅಂತ ಅಲ್ಲ, ಹೆಚ್ಚು ಕಮ್ಮಿ ನಡೆಯುತ್ತೆ. ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು, ನಿಮ್ಮಿಷ್ಟ. ಒಂದು ಪಾತ್ರೆ ಇಡ್ತೀನಿ ಒಗ್ಗರಣೆಗೆ. ಒಂದು ಪಾನ್ ಟೈಪ್ ಇಟ್ಕೋಬೋದು, ಬಟ್ ನನಗಿದೇ ಈಸಿ. ಅದನ್ನು ನಾವು ಒಗ್ಗರಣೆ ಹಾಕಿ ಮಿಕ್ಸ್ ಮಾಡೋ ಟೈಮಲ್ಲಿ ನನಗೆ ಇದೇ ಈಸಿ ಅನಿಸುತ್ತೆ. ಸೊ ನಾನು ಪಾತ್ರೆ ಇಟ್ಟಿದ್ದೀನಿ. ನೀವು ಬೇಕಿದ್ರೆ ಪಾನು ಇಟ್ಕೋಬೋದು. ಪಾನ್ ಇನ್ ದಿ ಸೆನ್ಸ್ ಬಾಂಡ್ಲಿ ಟೈಪ್ ಬರುತ್ತಲ್ಲ, ಅದನ್ನು ಇಟ್ಕೋಬೋದು. ನೋಡಿ ಗೈಸ್, ಪಾತ್ರೆ ಫುಲ್ಲು ಕಾದಿದೆ. ಈಗ ಸ್ವಲ್ಪ ಎಣ್ಣೆ ಹಾಕಿ, ಲೈಕ್ ಒಂದು 4-5 ಸ್ಪೂನ್ ಹಾಕಿ. ಬಿಕಾಸ್ ನಾವು ಆ ಬೆಳ್ಳುಳ್ಳಿ, ಕೊಬ್ಬರಿ ಚೂರು ಎಲ್ಲ ಇದೆ ಅಲ್ವಾ, ಅಷ್ಟು ಒಗ್ಗರಣೆಯಲ್ಲಿ ನಾವು ಬಾಡಿಸ್ಬೇಕು. ಸೊ ಒಂದು 4-5 ಸ್ಪೂನ್ ಎಣ್ಣೆ ಬೇಕಾಗತ್ತೆ. ಗೈಸ್, ಎಣ್ಣೆ ಕಾದಿದೆ. ಈಗ ಫಸ್ಟು ಕಡಲೆ ಬೀಜ ಹಾಕ್ಬಿಡಿ. ಗ್ರೌಂಡ್ ನಟ್ಸ್ ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಬಟ್ ಆದರೂ ನಿಮ್ಮಿಷ್ಟ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಹಿಂಗು, ಕ್ರಷ್ ಮಾಡಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಕಟ್ ಮಾಡಿರೋ ಕೊಬ್ಬರಿ ಪೀಸಸ್ ಮತ್ತು ಕರಿಬೇವು. ಫ್ರೆಂಡ್ಸ್, ಆ್ಯಕ್ಚುಲಿ ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಬೋದು, ಅಥವಾ ರೆಡ್ ಚಿಲ್ಲೀಸ್ ಕಟ್ ಮಾಡಿನೂ ಹಾಕ್ಬೋದು. ಬಟ್ ನಾನಿವಾಗ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಕ್ರಿಸ್ಪ್ ಆಗಲಿ. ಸ್ವಲ್ಪ ಅರಿಶಿನ, ಇದೆಲ್ಲ ಹಾಕುವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿರಿ, ಹೈ ಫ್ಲೇಮ್ ಬೇಡ. ಬೆಳ್ಳುಳ್ಳಿ ಎಲ್ಲ ಹಸಿ ಇರುತ್ತಲ್ಲ, ಸ್ವಲ್ಪ ಅದು ಕ್ರಿಸ್ಪ್ ಆಗಬೇಕು. ಸೊ 1-2 ಮಿನಿಟ್ಸ್ ಆಗುತ್ತೆ. ಇದೆಲ್ಲ ಕ್ರಿಸ್ಪ್ ಆದಮೇಲೆ ಇನ್ನೇನು ಆಫ್ ಮಾಡ್ತೀವಿ ಅನ್ನೋ ಟೈಮಲ್ಲಿ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಹಾಕೋಣ. ಫಸ್ಟೇ ಚಿಲ್ಲಿ ಪೌಡರ್ ಹಾಕಿಬಿಟ್ರೆ ಘಾಟ್ ಆಗುತ್ತೆ. ಹಾಗಾಗಿ ಇದು ಕ್ರಿಸ್ಪ್ ಆದಮೇಲೆ ಚಿಲ್ಲಿ ಪೌಡರ್ ಹಾಕೋಣ. ನೋಡಿ, ಬೆಳ್ಳುಳ್ಳಿ ಹೀಗಿದೆ, ಇನ್ನೊಂದು ಚೂರು. ಓಕೆ ಗೈಸ್, ಇಷ್ಟು ಸಾಕು ಆಗಿರೋದು. ನಾನು ಇಷ್ಟು ಬಳಸ್ತಾ ಇದ್ದೀನಿ. ಖಾರ ಉಪ್ಪು ನಿಮ್ಮ ಟೇಸ್ಟ್ ಪ್ರಕಾರ. ಚೂರು ಸಾಲ್ಟ್ ಕಮ್ಮಿನೇ ಹಾಕಿದೆ ಫ್ರೆಂಡ್ಸ್. ಅದು ಉಪ್ಪಿನ ಪುರಿ ಅಂತಾರಲ್ಲ ಅದು. ಸೊ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಹುರ್ಗಡ್ಲೆ ಹಾಕಿಬಿಟ್ಟು ನೋಡಿ, 1-2 ಸರಿ ಇಷ್ಟು ಹಾಕಿದ್ದೀನಿ.
ಇಷ್ಟೇ ಗೈಸ್, ಆಫ್ ಮಾಡಿಬಿಡೋಣ, ಇಲ್ಲಾಂದರೆ ಘಾಟ್ ಆಗಿಬಿಡುತ್ತೆ ಮತ್ತು ಸೀದೋಗಿಬಿಟ್ರೆ ಕಷ್ಟ. ಈಗ ಇದಕ್ಕೆ ಪುರಿ ಹಾಕೋಣ. ಹಾಗೆ ಬಗ್ಗಿಸ್ಬಿಡೋದೆ. ಸುಮಾರು ಒಂದು 2.5 3 ಲೀಟ್ರ್ ಪುರಿ ಇತ್ತು ಅನಿಸುತ್ತೆ ಮನೆಯಲ್ಲಿ. ಅಷ್ಟಕ್ಕೆ ನಾನೀಗ ಮಾಡಿದ್ದು. ಪುರಿ ಹಾಕುವಾಗ ನೋಡ್ಕೊಂಡು ಹಾಕಿ, ಒಂಥರ ಏನಾದರೂ ಸ್ವಲ್ಪ ಗಲೀಜಿದ್ರೆ ಕೆಳಗಡೆ ಈ ಪುರಿದು ಪುಡಿ ಎಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಲಾಸ್ಟಿಂದ ಹಾಕುವಾಗ ಸ್ವಲ್ಪ ನೋಡಿಕೊಂಡು ಹಾಕಿ. ಈಗ ನೀಟಾಗಿ ಮಿಕ್ಸ್ ಮಾಡಿ ನಿಧಾನಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕಿದ್ರೆ ಈ ಕಲರ್ ಬರಲ್ಲ. ಅದು ಆ್ಯಕ್ಚುಲಿ ಕಲರ್ ಅದು ಚೆನ್ನಾಗಿರುತ್ತೆ. ರೆಡ್ ಚಿಲ್ಲಿ ಪೌಡರ್ ಹಾಕಿದ್ರೆ ಕಲರ್ ಸ್ವಲ್ಪ ಈ ಥರ ಜಾಸ್ತಿ. ಇದು ಕೆಳಗಡೆ ಎಲ್ಲ ಖಾರ ಹಾಗೆ ಇರುತ್ತೆ. ಸೊ ನಿಧಾನವಾಗಿ ಸ್ವಲ್ಪ ಹೀಗೆ ನಾವು ಆಡಿಸಿದ್ರೆ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ. ಗೈಸ್, ನೀವು ಇದನ್ನು ಸ್ವಲ್ಪ ತಣ್ಣಗಾದಮೇಲೆ ಒಂದು ಕವರ್ಗೆ ಹಾಕಿಬಿಟ್ಟು ನೀಟಾಗಿ ಕಟ್ಬಿಟ್ಟು ಅದನ್ನೊಂದು ಡಬ್ಬಿನಲ್ಲಿಟ್ಟರೆ ಸುಮಾರು ಒಂದು ವಾರದವರೆಗೂ ನಿಮಗೆ ಆ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ. ಬಟ್ ಮಕ್ಕಳಿರೋಂಥ ಮನೇಲಿ ಇದು 1 ವಾರನೂ ಬಾಳಿಕೆ ಬರಲ್ಲ, ಇನ್ನು ಬೇಗ ಖರ್ಚಾಗ್ಬಿಡತ್ತೆ. ಸಾಯಂಕಾಲದ ಹೊತ್ತು ಕಾಫಿ ಜೊತೆ ಟೀ ಜೊತೆ ತಗೊಂಡ್ರೆ ತುಂಬಾ ಟೇಸ್ಟಿ ಅನಿಸುತ್ತೆ. ಟೈಮ್ ಪಾಸ್ಗೂ ತಿನ್ಕೊಂಡು ಕೂತ್ಕೋಬೋದು. ಸೊ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಗೈಸ್, ಇದರಲ್ಲಿ ನಾವು ಈ ಚರ್ಮುರಿ ಅಂತ ಹೇಳ್ತಾರೆ ನೋಡಿ, ಅದನ್ನು ಕೂಡ ಮಾಡ್ಕೋಬೋದು. ಬೇಲ್ಪುರಿ ಅಲ್ಲ, ಚರ್ಮುರಿ. ಇದಕ್ಕೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಒಂದು ಸ್ವಲ್ಪ ಸೌತೆಕಾಯಿ, ಸ್ವಲ್ಪ 1-2-3 ಡ್ರಾಪ್ಸ್ ಲೆಮನ್ ಜ್ಯೂಸ್ ಇಷ್ಟು ಮಿಕ್ಸ್ ಮಾಡಿ ಇದಕ್ಕೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಅದು ಮುಂಚೆ ಎಲ್ಲ ಚರ್ಮುರಿ ಅಂತ ಸಿಗ್ತಿತ್ತು ನೋಡಿ, ಅದು. ಗೈಸ್, ಚರ್ಮುರಿನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಗ್ಗರಣೆ ಪುರಿನ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಷ್ಟು ರೆಡಿ ಮಾಡ್ಕೊಳ್ಳಿ, ಬೇಕಿದ್ರೆ ಸೌತೆಕಾಯಿ ಕೂಡ. ಈಗ ಈ ಪುರಿ ಮೇಲೆ ಫೈನ್ಲಿ ಚಾಪ್ಡ್ ಆನಿಯನ್, ಆಮೇಲೆ ಕ್ಯಾರೆಟ್ ತುರಿ, ಟೊಮೊಟೊ, ಮತ್ತು ಕೊತ್ತಂಬರಿ ಸೊಪ್ಪು. ಇದಕ್ಕೆ ಬೇಕಿದ್ರೆ ನೀವು ಕುಕುಂಬರ್ ಪೀಸಸ್ ಕೂಡ ಹಾಕ್ಕೋಬೋದು, ಮತ್ತು 2 ಡ್ರಾಪ್ಸ್ ಲೆಮನ್ ಜ್ಯೂಸು ಹಾಕ್ಕೋಬೋದು. ಬಟ್ ಟೊಮೊಟೊ ಹಾಕಿರೋದ್ರಿಂದ ಅವಶ್ಯಕತೆ ಇಲ್ಲ. ಸೊ ನಿಮ್ಮಿಷ್ಟ. ನೋಡಿದ್ರಲ್ಲ ಗೈಸ್, ಒಗ್ಗರಣೆ ಪುರಿಯಿಂದ ಚರ್ಮುರಿನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ. ನೀವು ಟ್ರೈ ಮಾಡಿ ಹೇಳ್ತೀರಲ್ಲ. ಗೈಸ್, ಇಷ್ಟೊತ್ತು ಈ ರೆಸಿಪಿನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್.